ನಮಸ್ಕಾರ ಕರ್ನಾಟಕ. ನಿಮಗೆ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಏನಂತಂದ್ರೆ ಐಫೋನ್ 17 ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎವ್ರಿ ಇಯರ್ ಆಪಲ್ ಕಂಪನಿ ನ್ಯೂ ಜನರೇಷನ್ ಆಫ್ ಐಫೋನ್ಸ್ ನ ರಿಲೀಸ್ ಮಾಡುತ್ತೆ. ಅದೇ ರೀತಿ ಈ ಇಯರ್ 2025 ಸೆಪ್ಟೆಂಬರ್ 9th ನಮಗೆ ಐಫೋನ್ 17 ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಏನಂತಂದ್ರೆ 4 ಮಾಡೆಲ್ಸ್ ಇರ್ತವೆ ಆಸ್ ಯೂಸ್ವಲ್ಲಿ. ಐಫೋನ್ 17, 17 ಏರ್, 17 ಪ್ರೋ, 17 ಪ್ರೋ ಮ್ಯಾಕ್ಸ್. ಇಲ್ಲಿ ಪ್ರೈಸಸ್ ಬಂದು 90,000 ಇಂದ 1,65,000 ವರೆಗೂ ಇರುತ್ತೆ. ಇದೇ ರೀತಿ 2024 ಸೆಪ್ಟೆಂಬರ್ ಅಲ್ಲಿ ಆಪಲ್ ಕಂಪನಿ ಐಫೋನ್ 16 ರಿಲೀಸ್ ಮಾಡಿತ್ತು. ನೋಡಿ, 4 ಮಾಡೆಲ್ಸ್ ಇದಾವೆ. ಬೇಸ್ ಮಾಡೆಲ್ ಮತ್ತೆ 16 ಪ್ಲಸ್, 16 ಪ್ರೋ, 16 ಪ್ರೋ ಮ್ಯಾಕ್ಸ್. 16 ಬೇಸ್ ಮಾಡೆಲ್ ಬಂದು 79,900 ಇತ್ತು. ಅದೇ ರೀತಿ ಐಫೋನ್ 16 ಪ್ರೋ ಮ್ಯಾಕ್ಸ್ ಬಂದು 1,40,000. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಏನಂತಂದ್ರೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಬೈ ಮಾಡಿರ್ತಾರೆ. ಜಾಸ್ತಿ ಸೇಲ್ಸ್ ಆಗಿರೋದು ಅದೇ ಫೋನು. ಸೊ 1,40,000 ಇನ್ವೆಸ್ಟ್ಮೆಂಟ್ ಆಗಿತ್ತು. ಒಬ್ಬ ನಾರ್ಮಲ್ ಪರ್ಸನ್ ಈ ತರ ಐಫೋನ್ ಪರ್ಚೇಸ್ ಮಾಡೋಣ ಅಂತ ಥಿಂಕ್ ಮಾಡ್ತಾರೆ. ಒಬ್ಬ ಇನ್ವೆಸ್ಟರ್ ಯಾವ ತರ ಥಿಂಕ್ ಮಾಡ್ತಾನೆ ಅಂತ ನೋಡೋಣ. ಇದೇ 1,40,000 ಐಫೋನ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ನೀವು ಏನಾದ್ರು ಇಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ನೋಡಿ ಲಾಸ್ಟ್ ಇಯರ್ 2024 ಸೆಪ್ಟೆಂಬರ್ ಅಲ್ಲಿ ಗೋಲ್ಡ್ ಪೀಸ್ ಬಂದು 60 ರೂಪೀಸ್ ಇತ್ತು. ಅವಾಗ ನೀವೇನಾದ್ರೂ 1,40,000 ಇನ್ವೆಸ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಅದರಲ್ಲಿ 40% ರಿಟರ್ನ್ ಬಂದಿರೋದು. ಅಂದ್ರೆ ಇಲ್ಲಿ ಅಪ್ರಿಸಿಯೇಟ್ ಆಗ್ತಾ ಇದೆ. ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ ಅವಾಗ ದುಡ್ಡು ಅನ್ನೋದು ಅಪ್ರಿಸಿಯೇಟ್ ಆಗ್ತಾ ಇರುತ್ತೆ. ಈಗ ಫೋನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಡಿಪ್ರಿಸಿಯೇಟ್ ಆಗುತ್ತೆ. ನೋಡಿ, 1,40,000 ಅಲ್ಲಿ 40% ಅನ್ನೋದು ರಿಟರ್ನ್ ಬಂದಿದೆ. ಸೊ ಅದೇ ರೀತಿ ಇವಾಗ ಐಫೋನ್ 17 ಪರ್ಚೇಸ್ ಮಾಡ್ಬೇಕಂತಂದ್ರೆ, ಐಫೋನ್ 17 ಪ್ರೋ ಮ್ಯಾಕ್ಸ್ ಪರ್ಚೇಸ್ ಮಾಡ್ಬೇಕಂತಂದ್ರೆ 1,65,000 ಆಗುತ್ತೆ. ಅದೇ 1,65,000 ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಈಗ ಏನು ಆಪ್ಷನ್ ಇದೆ ಅಂತಂದ್ರೆ, ಈಗ ಡಿಫೆನ್ಸ್, ನಮಗೆ ಇಂಡಿಯನ್ ಗೌರ್ಮೆಂಟ್ ಡಿಫೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ನಾವೇನ್ ಮಾಡ್ಬೋದು, ಡಿಫೆನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನಮಗೆ ಡಿಫೆನ್ಸ್ ಒಂದು ETF ಇದೆ, ಮೋತಿಲಾಲ್ ಒಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ETF ಅಂತ. ಈಗ ಸದ್ಯಕ್ಕೆ ಇದು ಪ್ರೈಸ್ ಬಂದು 81 ರೂಪೀಸ್ ಇದೆ. ಈಗ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಸೆಪ್ಟೆಂಬರ್ ವರೆಗೂ ಬಿಟ್ರೆ ನಿಮ್ಗೆ ಎಷ್ಟಿಲ್ಲ ಅಂತಂದ್ರೂ ಒಂದು 40 to 50% ಬರೋ ಚಾನ್ಸಸ್ ಇದಾವೆ. ಯಾಕಂತಂದ್ರೆ ಈಗ ಡಿಫೆನ್ಸ್ ಬಿಸ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಫ್ಯೂಚರ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಐಫೋನ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಈ ಡಿಫೆನ್ಸ್ ETF ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಮಿನಿಮಮ್ 30 to 40% ಬರೋ ಚಾನ್ಸಸ್ ಇದಾವೆ. ಸೊ ನೀವು ಐಫೋನ್ ಪರ್ಚೇಸ್ ಮಾಡ್ತೀರಾ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತೀವಾ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇರೋ ಇನ್ಫಾರ್ಮೇಶನ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್.